ಬಿಗ್ ಬಾಸ್ ಮುಖಾಂತರವಾಗಿ ಖ್ಯಾತಿ ಪಡೆದ ಅದೆಷ್ಟೋ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾಗ ಪ್ರೀತಿಸಿದ್ದು ಇದೆ. ಹೊರಗಡೆ ಬಂದಮೇಲೆ ಮದುವೆ ಆಗಿದ್ದು ಇದೆ, ಬ್ರೇಕಪ್ ಆಗಿದ್ದು ಕೂಡ ಇದೆ. ಇನ್ನು ಬಿಗ್ ಬಾಸ್ನಲ್ಲಿ ಇದ್ದು ಪ್ರೀತಿ ಮಾಡಿ ಮದುವೆ ಆಗಿ ಡಿವೋರ್ಸ್ ಆಗಿದ್ದು ಕೂಡ ಇದೆ. ಕೆಲವರ ಪ್ರೀತಿ ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತವಾಗಿದ್ರೆ, ಇನ್ನು ಕೆಲವರು ಒಳಗಡೆ ಸ್ನೇಹಿತರ ಥರ ಇದ್ದು ಹೊರಗಡೆ ಬಂದು ಪ್ರೀತಿ ಮಾಡಿದ್ದು ಇದೆ. ಅದೇ ರೀತಿಯಾಗಿ ಕಳೆದ ಸೀಸನ್ನಲ್ಲಿ ಜೋಡಿಯಾಗಿ ಮಿಂಚಿದವರು ಭವ್ಯ ಮತ್ತು ವಿಕ್ರಮ್ ಒಂದು ಕಡೆಯಲ್ಲಾದರೆ, ಇನ್ನೊಂದು ಕಡೆಯಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಇಬ್ರು ಜೋಡಿಯಾಗಿ ಮಿಂಚಿದ್ರು. ಯಾರ್ಯಾರ ಜೋಡಿ ಏನೇನು ಮಾಡ್ತಾ ಇದೆಯೋ ಎಲ್ಲೆಲ್ಲಿ ಹೋಗಿದೆಯೋ ಗೊತ್ತಿಲ್ಲ. ಅವರುಗಳಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಆದರೆ ಶಿಶಿರ್ ಮತ್ತು ಐಶ್ವರ್ಯ ಮಾತ್ರ ಅವರ ಅಭಿಮಾನಿಗಳಿಗೆ ಖುಷಿಯನ್ನು ತರ್ತಾ ಇದ್ದಾರೆ. ಹೌದು, ಐಶ್ವರ್ಯ ಹಾಗೆಯೇ ಶಿಶಿರ್ ಇವರಿಬ್ಬರ ಜೋಡಿ ನೋಡಿ ಅನೇಕರು ಮದುವೆ ಆದಷ್ಟು ಬೇಗ ಆಗಿ ಯಾವಾಗ ಆಗ್ತೀರಾ ಅಂತೆಲ್ಲ ಕೇಳ್ತಾ ಇದ್ರು. ಆ ಎಲ್ಲ ಪ್ರಶ್ನೆಗೆ ಒಂದು ವಿಡಿಯೋ ಉತ್ತರವನ್ನು ಕೊಡ್ತಾ ಇದೆ. ಹಾಗಿದ್ರೆ ಐಶ್ವರ್ಯ ಮತ್ತು ಶಿಶಿರ್ ಮದುವೆ ಆದ್ರಾ ಅಥವಾ ಆಗ್ತಾರಾ? ಎಂಗೇಜ್ಮೆಂಟ್ ಯಾವಾಗ ಆಗೋಯ್ತು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಶಿಶಿರ್ ಮತ್ತು ಐಶ್ವರ್ಯ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೇ ಕ್ಲೋಸ್ ಆಗಿದ್ರು. ಅದೇನೋ ಗೊತ್ತಿಲ್ಲ, ಇಬ್ರಿಗೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಮನಸ್ಥಿತಿ ಇತ್ತು. ಐಶ್ವರ್ಯ ಕೂಡ ಜೀವನದಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ತಂದೆ ತಾಯಿ ಎಲ್ಲರನ್ನ ಕಳ್ಕೊಂಡು ಅನಾಥ ಪರಿಸ್ಥಿತಿಯಲ್ಲಿ ಇದ್ದರು. ಸೀರಿಯಲಲ್ಲಿ ಅವಕಾಶಗಳು ಕೂಡ ಅಷ್ಟು ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಅವರಿಗೆ ಬಿಗ್ ಬಾಸ್ನಿಂದ ಆಫರ್ ಕೂಡ ಬಂದಿದ್ದು. ಬಿಗ್ ಬಾಸ್ನಿಂದ ಆಫರ್ ಬರೋದಕ್ಕೆ ಒಪ್ಕೊಳ್ಳೋದಕ್ಕೆ ಕಾರಣನೇ ಒಂದು ಫ್ಯಾಮಿಲಿ ಅನ್ನೋದು ನಮಗೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬಂದರು. ಬಂದಮೇಲೆ ಎಲ್ಲರ ಜೊತೆಗೆ ಬೆರೆದ್ರು. ಇನ್ನು ಶಿಶಿರ್ ಕೂಡ ಒಂದೊಳ್ಳೆ ಹೆಸರನ್ನು ಸಂಪಾದಿಸಿದ್ದಾರೆ. ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾರೆ. ಸೀರಿಯಲ್ ಮಾಡಿದವರು ಈಗ ಸಿನಿಮಾ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಒಂದು ಕಡೆಯಲ್ಲಿ. ಆದರೆ ವೈಯಕ್ತಿಕ ಜೀವನದಲ್ಲಿ ತುಂಬ ಅಂದರೆ ತುಂಬಾ ನೊಂದಿದ್ದಾರೆ. ಪ್ರೀತಿಸಿ ಮದುವೆ ಆದಂಥ ಹುಡುಗಿ ಕೈ ಕೊಟ್ಟಿದ್ದಾಳೆ, ಡಿವೋರ್ಸ್ ಆಗಿದೆ. ವಯಸ್ಸಾಗಿರೋ ತಂದೆ ತಾಯಿ ಮನೆಯಲ್ಲಿ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿದೆ. ಇತ್ತೀಚೆಗೆ ಹೊಸ ಮನೆ ಕಟ್ಟಿಸಿದ್ದಾರೆ. ಸಾಕಷ್ಟು ಜವಾಬ್ದಾರಿಗಳು ಅವರ ಹೆಗಲಿಗೂ ಇದೆ. ಇತ್ತ ವಯಸ್ಸು ಆಗ್ತಾ ಇದೆ. ಹಾಗಾಗಿ ಐಶ್ವರ್ಯ ಮತ್ತು ಶಿಶಿರ್ ಅವರ ಜೋಡಿ ನೋಡಿದಾಗ ಅನೇಕರು ಕಮೆಂಟ್ ಮಾಡ್ತಾ ಇದ್ದಿದ್ದು, ನೀವು ಯಾಕೆ ಮದುವೆ ಆಗಬಾರ್ದು, ಆಗದಿದ್ದರೆ ಯಾವಾಗ ಆಗ್ತೀರಾ, ನಿಮ್ಮಿಬ್ಬರು ನಡುವೆ ಸಮಥಿಂಗ್ ಏನೋ ಇದೆ ಅಂತ. ಆದರೆ ಎಲ್ಲೂ ಕೂಡ ಈ ಎರಡೂ ಜೋಡಿನೂ ಬಹಿರಂಗ ಪಡಿಸಿರಲಿಲ್ಲ. ಇವರಿಬ್ರು ಕೂಡ ನಾವು ಮದುವೆ ಆಗ್ತಾ ಇದ್ದೀವಿ, ಲವ್ ಮಾಡ್ತಾ ಇದ್ದೀವಿ, 2 ವರ್ಷ ಬಿಟ್ಟು ಮದುವೆ ಆಗ್ತೀವಿ ಅಥವಾ ಸದ್ಯದರಲ್ಲೇ ಮದುವೆ ಆಗ್ತೀವಿ, ನಾವು ರಿಲೇಷನ್ಶಿಪ್ನಲ್ಲಿ ಇದ್ದೀವಿ, ಇದ್ಯಾವುದನ್ನು ಕೂಡ ಹೇಳ್ಕೊಂಡಿರಲಿಲ್ಲ. ಆದರೆ ಇವರ ಹಾವ ಭಾವ ನಡೆ ನುಡಿ, ರೀಲ್ಸ್ ಮಾಡ್ತಾ ಇದ್ದಂಥ ಪರಿ, ಒಟ್ಟಿಗೆ ಟ್ರಿಪ್ಪಿಗೆ ಹೋಗ್ತಾ ಇದ್ದಿದ್ದು, ಟ್ರಿಪ್ಪಿಗೆ ಹೋದಾಗ ಕ್ಲೋಸ್ ಆಗೇ ಇರ್ತಾ ಇದ್ದಿದ್ದು, ಇದನ್ನೆಲ್ಲ ನೋಡಿದಾಗ ಇಬ್ಬರ ನಡುವೆ ಏನೋ ಒಂದು ನಡೀತಿದೆ ಅಂತ ಖಂಡಿತವಾಗಿಯೂ ಹೇಳಿದರು. ಇದೀಗ ಐಶ್ವರ್ಯ ಅವರ ಬರ್ತ್ಡೇ ಬಂದಿದೆ. ಈ ಬರ್ತ್ಡೇಯಲ್ಲಿ ಇಬ್ಬರೂ ಭಾವುಕರಾಗಿದ್ದಾರೆ. ಐಶ್ವರ್ಯ ಅವರ ಕೈ ಹಿಡಿದು ಶಿಶಿರ್ ಡ್ಯಾನ್ಸ್ ಮಾಡಿ ಹಾಡು ಹೇಳ್ತಾ ಇದ್ದರೆ ಐಶ್ವರ್ಯ ಅದನ್ನೆಲ್ಲ ನೋಡಿ ಕಣ್ಣೀರು ಹಾಕಿದ್ದಾರೆ. ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಅನಾಥವಾಗಿದ್ದಂಥ ಐಶ್ವರ್ಯಂಗೆ ಒಂದು ನಿಷ್ಕಲ್ಮಶವಾದಂಥ ಪ್ರೀತಿ ಅನ್ನೋದು ಬೇಕಾಗಿತ್ತು. ಅಪ್ಪ ಅಮ್ಮನ ರೀತಿಯಲ್ಲೇ ಪ್ರೀತಿ ಮಾಡೋ, ಕಾಳಜಿ ಮಾಡೋ ಒಂದು ಜೀವ ಬೇಕಾಗಿತ್ತು. ಆ ಕಾರಣಕ್ಕಾಗಿ ಅವರು ಕೂಡ ಕಾಯ್ತಾ ಇದ್ರು. ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಎಷ್ಟು ದಿನ ಅಂತ ಸಮಾಜದಲ್ಲಿ ಒಬ್ಬಳೇ ಇರೋದಕ್ಕೆ ಸಾಧ್ಯ, ಹೇಗಿರೋದಕ್ಕೆ ಸಾಧ್ಯ? ಆ ಸಂದರ್ಭದಲ್ಲೇ ಅವ್ರ ಜೊತೆಗೆ ನಿಂತಿದ್ದು, ಅವರಿಗೆ ಜೊತೆಯಾಗಿ ಇದ್ದಿದ್ದು, ಅವ್ರ ಫೀಲಿಂಗ್ಸಿಗೆ ಉತ್ತರ ಕೊಡ್ತಾ ಇದ್ದಿದ್ದು, ಸ್ಪಂದಿಸ್ತಾ ಇದ್ದಿದ್ದು ಶಿಶಿರು ಕೂಡ ತುಂಬಾ ನೊಂದಿರುವಂಥ ಜೀವ. ಪ್ರೀತಿಸಿದಂಥ ಹುಡುಗಿಯನ್ನು ಮನೇಲಿ ಒಪ್ಪಿಸಿ ಮದುವೆ ಆಗೋದು ಒಂದು ಹೆಮ್ಮೆ. ಆದರೆ ಮದುವೆ ಆದಮೇಲೆ ಯಶಸ್ವಿಯಾಗಿ ಜೀವನ ನಡೆಸೋದು ಕೂಡ ಇನ್ನೊಂದು ಹೆಮ್ಮೆ. ಆದರೆ ಯಶಸ್ವಿಯಾಗಿ ಜೀವನ ನಡೆಸಲಿಲ್ಲ ಶಿಶಿರ್ ಅವರು. ಕೋಳಿರಾಮನ್ ಜೊತೆಗೆ ಡಿವೋರ್ಸ್ ಆದಮೇಲೆ ಶಿಶಿರ್ ಆ್ಯಕ್ಚುಲಾಗಿ ಮಂಕ್ ಆದರು. ಕೆಲವೊಂದಷ್ಟು ಸೀರಿಯಲ್ಗಳಲ್ಲಿ ಅವ್ರಿಗೆ ಆಫರ್ ಸಿಕ್ಕಿದ್ರು ಅವರು ಅಭಿನಯಿಸಲಿಲ್ಲ ಅಥವಾ ಆಫರ್ ಕೂಡ ಬರಲಿಲ್ಲ. ಅವರು ಕೂಡ ವೃತ್ತಿ ಜೀವನದಲ್ಲೂ ನೆಮ್ಮದಿ ಇಲ್ಲ, ವೈಯಕ್ತಿಕ ಜೀವನದಲ್ಲೂ ನೆಮ್ಮದಿ ಇಲ್ಲ ಅಂತ ಅಂದ್ಕೊಳ್ತಿದ್ದಾಗಲೇ ಬಿಗ್ ಬಾಸಿಂದ ಆಫರ್ ಬಂತು. ಬಿಗ್ ಬಾಸ್ಗೆ ಹೋದ್ಮೇಲೆ ಓಪನ್ ಅಪ್ ಆದರು, ಐಶ್ವರ್ಯ ಜೊತೆಗೆ ಕ್ಲೋಸ್ ಆದರು. ಆಕೆಗೂ ಪ್ರೀತಿ ಕೊಡಬೇಕು, ಪ್ರೀತಿ ಬೇಕು ಅನ್ನೋದು ಶಿಶಿರ್ಗೂ ಅರ್ಥ ಆಯಿತು. ಸೊ ಹಾಗಿದ್ಮೇಲೆ ಇಬ್ರು ಒಟ್ಟಿಗೆನೆ ಓಡಾಡ್ತಾ ಇದ್ರು, ಒಟ್ಟಿಗೆನೆ ಮಾತಾಡ್ತಾ ಇದ್ರು, ಒಟ್ಟಿಗೆನೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರು. ಒಬ್ರಿಗೊಬ್ರು ಮ್ಯಾಚ್ ಆದಂಗೆ ಅನಿಸಿದೆ ಅಂತ ಕಾಣುತ್ತೆ. ಹಾಗಾಗಿ ಇತ್ತೀಚೆಗಂತೂ ಎಲ್ಲೇ ಹೋದ್ರೂ, ಯಾವುದೇ ಫೋಟೋಶೂಟ್ ಮಾಡಿಸಿದ್ರು ಜೋಡಿಯಾಗಿ ಮಾಡಿಸ್ತಾ ಇದ್ರು. ಇದೀಗ ಐಶ್ವರ್ಯ ಅವರ ಬರ್ತ್ಡೇಯನ್ನು ಶಿಶಿರ್ ಅವರು ಬಹಳ ಅಂದರೆ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲದಂತೆ, ತಂದೆ ತಾಯಿ ಇದ್ದಿದ್ರೆ ನಿಂತು ಮಾಡುವಂತೆಯೇ ಅವರ ಬರ್ತ್ಡೇಯನ್ನು ಮಾಡಿದ್ದಾರೆ. ಅದಕ್ಕೆ ತಮ್ಮ ಕ್ಲೋಸ್ ಸರ್ಕಲ್ಗಳನ್ನು ಮಾತ್ರ ಕರೆದಿದ್ದಾರೆ. ಅಲ್ಲಿಗೆ ಮೋಕ್ಷಿತ ಕೂಡ ಹೋಗಿದ್ದಾರೆ. ಸೀರಿಯಲ್ನ ಬೇರೆ ಬೇರೆ ನಾಯಕ ಮತ್ತು ನಾಯಕಿ ಸಹ ಕಲಾವಿದರು ಕೂಡ ಹೋಗಿದ್ದಾರೆ. ಆದರೆ ಇಲ್ಲಿ ಶಿಶಿರ್ ಅವರು ಐಶ್ವರ್ಯಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಉಂಗುರವನ್ನು ಕೈಗೆ ಹಾಕಿದ್ದಾರೆ. ಈ ಮುಖಾಂತರವಾಗಿ ಅವರಿಬ್ಬರ ಎಂಗೇಜ್ಮೆಂಟ್ ಆಯಿತು ಅನ್ನುವಂಥ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಶಿಶಿರ್ ಎಂಗೇಜ್ಮೆಂಟ್ ರಿಂಗ್ ಅಂತ ಅಲ್ಲದೆ ಇದ್ರೂ ತನ್ನ ಸ್ನೇಹಿತೆಗೆ ರಿಂಗ್ ಅಂತ ಗಿಫ್ಟ್ ಕೊಟ್ಟಿರ್ಬೋದು.
ಆದರೆ ಹಿಂದೆ ಇರುವಂಥ ಬ್ಯಾಕ್ಗ್ರೌಂಡ್ ಹಾಗೆಯೇ ಡೆಕೋರೇಷನ್, ಐಶ್ವರ್ಯ ಕಣ್ಣೀರು ಹಾಕಿದ್ದು, ಕಣ್ಣಲ್ಲಿ ನೀರು ಬಂದಿದ್ದು ಮತ್ತು ಬಹುದಿನಗಳಿಂದ ಇವರಿಬ್ಬರು ಒಟ್ಟಿಗೆ ಇದ್ದಿದ್ದು ನೋಡಿದಾಗ ಎಂಗೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಸದ್ಯದಲ್ಲೇ ಇವರಿಬ್ಬರು ಮದುವೆ ಆಗೋದಂತೂ ಫಿಕ್ಸು. ಇಬ್ಬರು ಮನೆಯಲ್ಲೂ ಕೂಡ ಒಪ್ಪಿಗೆ ಇದೆ. ಐಶ್ವರ್ಯಗೆ ತಂದೆ ತಾಯಿ ಇಲ್ಲ, ಆದರೆ ಅವರಿಗೆ ಕಸಿನ್ಸ್ ಇದ್ದಾರೆ ಮತ್ತು ಸ್ನೇಹಿತರಿದ್ದಾರೆ. ಅವರಿಗೆ ಸ್ನೇಹಿತರು ಏನು ಹೇಳ್ತಾರೋ ಅದೇ ಫೈನಲ್. ಅದಲ್ಲದೆ ಶಿಶಿರ್ ಅವರಿಗೆ ತಂದೆ ತಾಯಿ ಇದ್ದಾರೆ, ಮಗ ಏನು ಇಷ್ಟಪಡ್ತಾನೋ ಅದೇ ಫೈನಲ್. ಹಾಗಾಗಿ ಇಬ್ಬರು ಮನೆಯಲ್ಲೂ ಕೂಡ ಒಪ್ಪಿಗೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಮದುವೆ ಆಗುವಂಥ ಸಾಧ್ಯತೆ ಇದೆ. ಬರ್ತ್ಡೇನ ಅದ್ದೂರಿಯಾಗಿ ಮಾಡಿರುವಂಥ ಶಿಶಿರ್ ಮದುವೆಯನ್ನು ಇನ್ನೆಷ್ಟು ಅದ್ದೂರಿಯಾಗಿ ಆಗ್ತಾರೆ ಅನ್ನೋದು ಅನೇಕರು ಪ್ರಶ್ನೆ ಮಾಡ್ತಾ ಇರೋದು. ಆದರೆ ಇವರಿಬ್ಬರು ಜೋಡಿ ಆದರೆ ಚೆನ್ನಾಗಿರುತ್ತೆ, ಬೇರೆ ಬೇರೆ ಆದರೆ ಖಂಡಿತವಾಗಿಯೂ ಚೆನ್ನಾಗಿರಲ್ಲ. ಇಬ್ಬರು ನೊಂದ ಜೀವಗಳು ಒಂದಾಗಲಿ, ಲೈಫ್ ಟೈಮ್ ನಗ್ನಾಗ್ತಾ ಚೆನ್ನಾಗಿ ಸಂಸಾರ ಮಾಡಲಿ ಅನ್ನೋದು ಅವರ ಆಪ್ತ ವಲಯದ ಆಶ್ರಯ ಕೂಡ ಹೌದು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಐಶ್ವರ್ಯ ಮತ್ತು ಶಿಶಿರ್ ಅವರ ಜೋಡಿ ಚೆನ್ನಾಗಿದೆಯಾ? ಇಬ್ಬರು ಮದುವೆ ಆದರೆ ಚೆನ್ನಾಗಿರ್ತಾರಾ? ಇಬ್ಬರು ಲವಲ್ಲಿರೋದು ನಿಜಾನ? ಮದುವೆ ಆಗ್ತಾ ಇರೋದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.